ಹಲೋ ಮೈ ಡಿಯರ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸುಮಾರು ದಿನಗಳ ನಂತರ ಒಂದು ವಿಡಿಯೋ ಮಾಡೋಣ, ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ ಅಂತ ಮಾಡಿದೆ. ಕಳೆದ ವರ್ಷ ಭೀಮನ ಅಮಾವಾಸ್ಯೆ ದಿನ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಕ್ಯಾಂಪಿಂಗ್ ಅಂತ ಹೋಗಿದ್ವಿ ಉರಾನ್ಗೆ. ತುಂಬ ಚೆನ್ನಾಗಿತ್ತು. ಇವತ್ತಿಗೆ ಒಂದು ವರ್ಷ ಆಯಿತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡೋಣ ಅಂತ ಇದ್ದೀನಿ. ಹಾಗೆ ನನ್ನ ಹೆಂಡತಿ ದೇವರಿಗೆ ಪೂಜೆ ಮಾಡಲಿಕ್ಕೆ ಹೊರಟಿದ್ದಾಳೆ ಗಾಯ್ಸ್. ದೇವರಿಗೆ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ಮಾಡಿ ಮುಗಿಸಿ ಇನ್ನೇನು ಆದಮೇಲೆ ನನಗೆ ಒಂದು ಪಾದ ಪೂಜೆ ಮಾಡಬೇಕು ಅಂತ ಮಾಡಿದ್ದಾಳೆ. ಒಂದು ವರ್ಷ ಮಾಡಿಬಿಡಬಾರ್ದು ಅಂತೇಳಿ ಈಗ ಕಂಟಿನ್ಯೂಸ್ ಮಾಡ್ತಿದ್ದಾಳೆ. ಅದಕ್ಕೆ ನಾನು ಬಂದು ಬೆಳಗ್ಗೆ ಸ್ನಾನ ಗಿನ ಮಾಡಿ ರೆಡಿ ಆಗಿದ್ದೀನಿ ನೋಡಿ. ನನ್ನ ಮಗನಿಗೆ ಮ್ಯಾಗಿ ಮಾಡಿಕೊಡ್ಬೇಕಂತೆ. ಯಾವಾಗಲೂ ಈಗ ರೊಟ್ಟಿ ತಿಂದಿದ್ದಾನೆ, ಮಸಾಲ ರೊಟ್ಟಿ. ಮತ್ತೀಗ ಮ್ಯಾಗಿ ಮಾಡ್ತಾನೆ ನೋಡಿ ನನ್ನ ಮಗ. ಈಗ ಮ್ಯಾಗಿ ಮಾಡ್ತಾನೆ, ಅದನ್ನು ನಿಮಗೆ ತೋರಿಸ್. ಶೆಟ್ಟಿಯವರು ಈಗ ಮ್ಯಾಗಿ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಇವರು ನಮ್ಮ ದೊಡ್ಡ ಮಗ. ಇವತ್ತು ಇವರಿಗೆ ಸ್ಕೂಲು ಲೇಟು, 12:30. ಅದಕ್ಕೋಸ್ಕರ ಈಗ ಮ್ಯಾಗಿ ಮಾಡಲಿಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ನೋಡಿ. ಅವನು ಅದೇ ಥರ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಈಗ ನಮ್ಮ ಮೇಡಮ್ ಹತ್ರ ಬರೋಣ. ನೋಡಿ ಸೀರೆಯಲ್ಲಿ ಎಷ್ಟು ಚಂದ ಕಾಣುತ್ತೆ ನಮ್ಮ ಹುಡುಗಿ. ಸ್ಮೈಲ್ ಮಾಡ್ತಾ ಇದ್ದಾಳೆ. ಸಿಂಪಲ್ಲಾಗಿ ವಾರದ ಪೂಜೆ ಏನು ಮಾಡ್ತೀವಿ ಅದೇ ಥರ ಮಾಡಿಬಿಟ್ಟು ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಿಕ್ಕೆ ನನ್ನ ಹೆಂಡತಿ ಸಿದ್ಧಳಾಗಿದ್ದಾಳೆ. ಈಗ ನೋಡಿ ಇದೇ ಥರ ಇವರೆಲ್ಲ ಉರಾನ್ ಹತ್ರ ಹೋಗ್ಬಿಟ್ಟು ಬೀಚ್ ಹತ್ರ ಹೋಗಿ ಆಟ ಆಡಿಬಿಟ್ಟು ಸಖತ್ ಎಂಜಾಯ್ ಮಾಡಿದ್ವಿ ಕಳೆದ ವರ್ಷ. ಬಟ್ ಈ ವರ್ಷ ಎಲ್ಲೂ ಹೋಗೋಕ್ಕಾಗಲ್ಲ, ಯಾಕೆಂದರೆ ಮಕ್ಳಿಗೆ ಸ್ಕೂಲ್ ಇದೆ. ನೋಡೋಣ ಏನೇನಾಗುತ್ತೆ ಅಂತ. ಓಕೆ ಗಾಯ್ಸ್, ಸಿಗೋಣ. ನೋಡಿ ಆಲ್ರೆಡಿ ನನ್ನ ಮಗ ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟು ಮ್ಯಾಗಿನ ಹಾಕಿದ್ದಾನೆ. ಇದೆಲ್ಲ ನಾನೇ ಟ್ರೈನಿಂಗ್ ಕೊಟ್ಟಿರೋದು ಅಲ್ವಾ ರನ್ವಿ? ಯಾರು ಟ್ರೈನಿಂಗ್ ಕೊಟ್ಟಿರೋದು ಹಿಂಗೆ? ಅಮ್ಮ ಜಾಸ್ತಿ. ಯಾರು? ಅಮ್ಮನ. ನೋಡಿ ನನ್ನ ಹೆಸರು ಬರಲ್ಲ, ಯಾಕೆಂದರೆ ತಾಯಿಯೇ ಮೊದಲ ದೇವರು ಅಂತಾನೆ. ಅದಕ್ಕೋಸ್ಕರ ಯಾರೇ ಆಗಲಿ, ನಾನೇ ಆಗಲಿ, ನಾನು ಅಮ್ಮನಿಗೆ ಜಾಸ್ತಿ ಪ್ರೀತಿ ಮಾಡೋದು. ಅಪ್ಪ ಎಷ್ಟೇ ಪ್ರೀತಿ ಕೊಟ್ಟರು ಅಪ್ಪಂಗೆ ಅಷ್ಟೇ ಸೆಕೆಂಡ್ನೇ ಸ್ಥಾನ. 2ನೇ ಸ್ಥಾನವನ್ನು ಗಂಡು ಮಕ್ಕಳು ಕೊಡ್ತಾರೆ, ತಾಯಿಗೆ ಮೊದಲನೇ ಸ್ಥಾನ ಕೊಡ್ತಾರೆ. ನೋಡಿ ಗಾಯ್ಸ್, ಈಗ ಮಸಾಲನ ಹಾಕ್ತಾ ಇದ್ದಾನೆ. ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಕ್ಕೆ ಬಿಡ್ತಾನೆ. ಬಟ್ ಇವ್ರಿಗೆ ಯಾವುದೇ ಕಾರಣದ ಒಂದು ಒಗ್ಗರಣೆ ಏನೂ ಇಷ್ಟ ಆಗಲ್ಲ, ಜಸ್ಟ್ ಪ್ಲೇನ್ ಮ್ಯಾಗಿ. ನೋಡಿ ಇವಳೆಲ್ಲ ಇಲ್ಲೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದಾಳೆ. ನೋಡಿ ಮಲ್ಲಿಗೆ ತಗೋಬೇಕು ಅಂತೇಳಿ ಇವತ್ತು ಬೆಳಗ್ಗೆ ನನ್ನ ಜೊತೆ ಕಾರಲ್ಲಿ ಬಂದು ಸ್ಟೇಷನ್ ಹತ್ರ ಹೋಗಿ ಒಂದು 10-6 ಅಂಗಡಿ ಹುಡುಕಿ ತಗೊಂಬಂದಿದ್ದಾಳೆ. ಐಫೋನಿಂದ ಇದೆ ಆವಾಗ ನೋಡಿ ಇಲ್ಲಿ ಒಳ್ಳೆ ಚಿಕನ್ ಮಟನ್ ಎಲ್ಲ ಮಾಡಿ ತಿಂದಿದ್ದು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾವ ರೀತಿ ಮಾಡಬೇಕು ಅಂತೇಳಿ. ನೋಡಿ ನನ್ನ ಮಗ ಹೆಂಗೆ ಕೂತ್ಕೊಂಡು ನೋಡ್ತಾನೆ. GoPro ತಗೊಂಡು ವಿಡಿಯೋಗಳನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ನನ್ನ ಫ್ರೆಂಡ್, ನನ್ನ ಮಗ ಈಗ ಮಕ್ಕಳು ಇದೀತೆ. ಓ ಅಲ್ಲಿಗೆ ಇಡ್ಬೇಕು. ಓ ದೊಡ್ಡ ಥರದಲ್ಲ ಒಂದ್ಸಲ. ಏನೋ ನನ್ನ ಹೆಂಡತಿ ಕಳೆದ ವರ್ಷದಿಂದ ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಖುಷಿ ಆಗುತ್ತೆ ಮಾತ್ರ. ಏನೋ ಒಂದು ಸಂಪ್ರದಾಯ ಮಾಡಬೇಕು. ಪ್ರಾನ್ಸ್ ತವಾ ಫ್ರೈ ಮಾಡ್ತೀನಿ. ಇದು ಫ್ರೈ ಆಯ್ತಲ್ವಾ? ಪ್ರಾನ್ಸ್ ತವಾ ಫ್ರೈ ಮಸಾಲಕ್ಕೆ ಎಣ್ಣೆನ ಹುರಿಯೋದು ಅಷ್ಟೇ. ತವಾ ಮೇಲೆ ಇಟ್ಟು ಪ್ಲಾನ್ ಚೇಂಜ್ ಆಗಿದೆ. ಇರ್ಲಿ ಮಾಡು, ನಾನು ಆನ್ ಮಾಡಿಲ್ಲ, ನಿನ್ನನ್ನು ಕಾಣಿಸ್ತೇನೆ. ಅಲ್ಲಿಗೆ ಹೋಗಿ ನೀಟಾಗಿ ಇದು ಅವಳು ಏನು ಮಾಡ್ತಾಳೆ ಅದು ಹೇಳಿ. ಆಗ್ತಿದೆ ವಿಡಿಯೋ. ನನಗೊಂಚೂರು ನಾಮೇ ಇಲ್ಲ ಕಣವನ್ನು ಇಟ್ಟು ಶಾಲಿಯಾಗಿ ಬಾ ಅಂತ ಹೇಳಿ.
ಯಾರಿಲ್ಲ ಈ ಫ್ಯಾನ್ ಆಫ್ ಮಾಡು ಕಟ್ ಮಾಡಿಬಿಟ್ಟು ಮನೆ ತೆರೆದಿದ್ದೆ ಮನೆಯಲ್ಲಿ ನೀರು ಖಾಲಿ ಆದ್ಮೇಲೆ ಮೇಲ್ಗಡೆಯಿಂದ ಉಪ್ಪು ಖಾರ ಪುಡಿ ಇರ್ತದಲ್ವಾ ದೀರ್ಘ ಸುಮಂಗಲಿಯಾಗಿ ಬಾಳು ಪ್ರಾನ್ಸ್ ಜಿಂಗ ಮರಾಠಿ ಹಿಂದಿ ಬಿಸಿ ಆ ಕಡೆ ಕುಕ್ಕರ್ ನೋಡ್ಬೇಡ ಇದ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನು ನಮಗೆ ಗೊತ್ತಿಲ್ಲ. ಅವಳಿಗೆ ಬಂದಂಗೆ ಮಾಡಿದ್ದಾಳೆ ಏನೋ ಅವಳ ಮನಸ್ಸು ತೃಪ್ತಿಗೆ. ನನಗಂತೂ ತುಂಬ ಖುಷಿಯಾಗಿದೆ ಮೈ ಡಿಯರ್ ಗಾಯ್ಸ್, ಸಂತೋಷನೂ ಆಗಿದೆ. ಆದಷ್ಟು ಜೀವನದಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಏನಾದರೂ ಹೊಸದು ಕಲಿಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಜೀವನದಲ್ಲಿ ಆರೋಗ್ಯ ಐಶ್ವರ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬಾಯ್ ಬಾಯ್.